ಇದು ಒಣಗಿಸಿರೋ ಟೊಮೆಟೊ 3 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರೋದಕ್ಕೆ ಇದು ಒಣಗಿದೆ. ನಾವು ಇದನ್ನು ಕಡಿಮೆ ರೇಟ್ ಇದ್ದಾಗ ತೊಗೊಂಡು ಒಣಗಿಸಿ ಆರಾಮಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ರೇಟ್ ಜಾಸ್ತಿ ಇದ್ದಾಗ ಯೂಸ್ ಮಾಡ್ಕೋಬೋದು. ನಾವು ಟೈಮ್ ಸೇವ್ ಮಾಡ್ಕೋಬೋದು ಮತ್ತು ಹಣ ಸೇವ್ ಮಾಡ್ಕೋಬೋದು. ಮತ್ತು ಟೊಮೆಟೊ ಇಲ್ಲ ಅಂತಂದಾಗ ಮನೇಲಿ ತಕ್ಷಣಕ್ಕೆ ಇದನ್ನು ಬಳಸ್ಕೋಬೋದು. ಹಾಗೆ ಇದನ್ನು ಟೊಮೆಟೊ 8 kg ಟೊಮೆಟೊ ಇದು ಇಷ್ಟೇ ಎಷ್ಟಾಗಿದೆ ನೋಡಿ. ಇಟ್ಕೊಳ್ಳೋಕ್ಕೂ ನಮಗೆ ಕಡಿಮೆ ಜಾಗದಲ್ಲಿ ಆರಾಮಾಗಿ ಇಟ್ಕೋಬೋದು. ಇನ್ನೂ ಬೇಕು ಅಂತಂದರೆ ನಾವು ಈ ಟೊಮೆಟೊ ಪೌಡ್ರ್ ಮಾಡ್ಕೊಂಡಿದ್ದೀನಿ. 1.5 kg ಟೊಮೆಟೊದಲ್ಲಿ ಟೊಮೆಟೊ ಪೌಡ್ರ್ ಮಾಡಿಟ್ಟಿದ್ದೀನಿ. ಈಗ ಯಾವ ಪ್ರಿಸರ್ವೇಟಿವ್ ಕೂಡ ಹಾಕಿಲ್ಲ ಇದು ಯಾವುದಕ್ಕೂ, ಸುಮ್ಮನೆ ಬಿಸಿಲಲ್ಲಿ ಒಣಗಿಸಿರೋದು ಅಷ್ಟೇ. ಇದು 1.5 kg ಟೊಮೆಟೊ ಒಣಗಿಸಿರೋದಿದ್ದು ಇಷ್ಟು ಚಿಕ್ಕ ಬಾಕ್ಸಲ್ಲಿ ಹಿಡಿದಿದೆ. ಹಂಗೂ ಬೇಕಾದ್ರೆ ನಾವು ಬಿಸಿಲಲ್ಲಿ ಮತ್ತೆ ಬೇಕಾದ್ರೆ ಒಂದು ತಟ್ಟೆಗೆ ಹಾಕ್ಬಿಟ್ಟು ಒಣಗಿಸಿಟ್ಕೋಬೋದು. ನಮ್ಗೆ ಹಂಗಾಗಿ ಕೆಡಲ್ಲ ಇದು. ನಾವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ಹೆಂಗೆ ಮಾಡೋದು ಅನ್ನೋದು ನೋಡೋಣ ಬನ್ನಿ. ಮೊದಲಿಗೆ ನಾನು 8 kg ಟೊಮೆಟೊನ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ. 3ರಿಂದ 4 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಬಿಸಿಲು ನೋಡ್ಕೊಂಡು ಬೇಕಾದ್ರೆ ಕಟ್ ಮಾಡ್ಕೋಬೋದು. ಬಿಸಿಲು ಜಾಸ್ತಿ ಇದ್ದರೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೋಬೋದು. ಕಮ್ಮಿ ಬಿಸಿಲಿದ್ರೆ ಸ್ವಲ್ಪ ತೆಳ್ಳು ಕಟ್ ಮಾಡ್ಕೊಂಡ್ರೆ ಬೇಗ ಒಣಗುತ್ತೆ. ಕಟ್ ಮಾಡಿರೋಂಥ ಟೊಮೊಟೊ ನಾನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಒಂದಕ್ಕೊಂದು ತಗಲ್ದಂಗೆ ಹರಡಿದ್ದೀನಿ. ಬೇಕಾದ್ರೆ ನೀವು ಬಟ್ಟೆನೇ ಯೂಸ್ ಮಾಡ್ಕೋಬೋದು ಒಣಗಾಕೋದಕ್ಕೆ. ನಾನು ಬಟ್ಟೆ ಮೇಲೆ ಹಾಕಿದ್ರೆ ಬೇಗ ಅಂಟ್ಕೊಂಡ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಂಡಿದ್ದೀನಿ. ಅಡ್ಕೊಂಡಿರೋಂಥ ಟೊಮೊಟೊನು ನೀಟಾಗಿ ಬಿಸಿಲಲ್ಲಿ 2ರಿಂದ 3 ದಿವಸದಲ್ಲಿ ಚೆನ್ನಾಗಿ ಒಣಗೋಗ್ಬಿಡುತ್ತೆ. ಕಿಡ್ನಿ ಸಮಸ್ಯೆ ಇರೋರಿಗೆ ಕೆಲವರಿಗೆ ಡಾಕ್ಟ್ರ್ ಇರ್ತಾರೆ ಟೊಮೆಟೊ ಬೀಜ ಯೂಸ್ ಮಾಡಬೇಡಿ ಅಂತ. ಅಂಥವ್ರು ಬೇಕಾದ್ರೆ ನೀವು ಕಟ್ ಮಾಡಬೇಕಾದ್ರೆ ಬೀಜ ತೆಗೆದುಬಿಟ್ಟು ಹಾಗೆ ಒಣಗಾಕ್ಕೊಳ್ಬೋದು. ನಾನು ಇದರಲ್ಲಿ ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಹುಳಿ ಟೊಮೊಟೊ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಅದೇ 1.5 kg ಟೊಮೆಟೊನ ನಾನು ಒಣಗಿಸಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದಕ್ಕೆ ಯಾವುದೇ ಕಲರ್ ಕೂಡ ಹಾಕಿಲ್ಲ. ಇದನ್ನು ಕೂಡ ನಾವು ಒಂದು ಬಾಟಲ್ ಹಾಕಿ ಪ್ರಿಸರ್ವ್ ಮಾಡ್ಕೋಬೋದು. ಹಾಗೆ ಒಣಗಿರೋ ಅಂಥ ಬೇರೆ ಟೊಮೆಟೊ ಕೂಡ ನಾನು ಬಾಕ್ಸಲ್ಲಿ ಹಾಕಿ ಪ್ರಿಸರ್ವ್ ಮಾಡಿ ಇಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನೀವು ಒಂದ್ಸತಿ ಟ್ರೈ ಮಾಡಿ.